ಇವತ್ತಿನ ವಿಡಿಯೋದಲ್ಲಿ ಗೋಧಿ ಹಲ್ವಾ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮೂಲಕ ತಿಳಿಸಿ ನೀವು ಹೇಗೆ ಮಾಡ್ತೀರಾ ಅಂತ. ಸೊ ನಾನು ಗೋಧಿ ಹಲ್ವಾನ ಬೇರೆಯವರು ಒಂದೊಂದು ಥರ ಒಂದೊಂದು ರೀತಿ ಒಂದು ಹಿಟ್ಟಲ್ಲಿ ಮಾಡ್ತಾರೆ, ಇನ್ನೊಂದು ಗೋಧಿಯನ್ನು ನೆನೆಸಿ ಮಾಡ್ತಾರೆ. ಸೊ ನಾನಿಲ್ಲಿ ಗೋಧಿಯನ್ನು ನೆನೆಸಿದ್ದೀನಿ. 1 ಕಪ್ಪಷ್ಟು ಗೋಧಿಗೆ ನಾನು 1/4 ಕಪ್ಪಷ್ಟು ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ. ಸೇಮ್ ಅಳ್ತಾ ಇದ್ರೂ ಏನೂ ತೊಂದರೆ ಇಲ್ಲ. ನೀವು ಯಾವುದರಲ್ಲಿ ನೀವು ಗೋಧಿ ತೆಗೆದುಕೊಂಡಿರ್ತೀರಿ ಅದರಲ್ಲೇ ನೀವು 1 ಕಪ್ಪಷ್ಟು ತಗೊಳ್ಬೋದು. ನಾನಲ್ಲಿ ಅಂದಾಜಷ್ಟು ನಾನು ತೆಗೆದುಕೊಂಡಿದ್ದೀನಿ. ಅದನ್ನು ಕಲ್ಲಲ್ಲಿ ರುಬ್ಕೊಂಡಿದ್ದೀನಿ. ಅಂದರೆ ತುಂಬ ತೆಳು ಚೆನ್ನಾಗಿ ರುಬ್ಬಿದರೆ ಅದು ಚೆನ್ನಾಗಿರುತ್ತೆ. ಈಗ ಇಲ್ಲಿ ಸೋಸ್ಕೊಳ್ತಾ ಇದ್ದೀನಿ. ಇದು ಫಸ್ಟಿಗೆ ಸ್ವಲ್ಪ ದೊಡ್ಡ ಕಣ್ಣು ಇದರಿಂದ ಸೋಸ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಸಣ್ಣದಕ್ಕೆ ನೀವು ಫಸ್ಟಿಗೆ ಹಾಕಿಬಿಟ್ರೆ ಅದು ಬೇಗನೆ ನೀರು ಇಳಿಯೋದಿಲ್ಲ. ಸೊ ಫಸ್ಟಿಗೆ ನಾನು ಸ್ವಲ್ಪ ದೊಡ್ಡ ಕಣ್ಣು ಇರೋದಕ್ಕೆ ಹಾಕಿಕೊಂಡು ಸೋಸ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಇದನ್ನು ಚೆನ್ನಾಗಿ ಸೋಸ್ಕೊಳ್ಬೇಕು. ಮತ್ತೆ ಉಳಿದಿರೋವಂಥದ್ದು ಅಂದರೆ ಸೋಸ್ಕೊಂಡಿದ್ದು ಇರುತ್ತಲ್ವ, ಆ ಹೊಟ್ಟಿಗೆ ಮತ್ತೆ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಅಥವಾ ಅದರ ಏನು ಹೇಳ್ತೀವಿ ಪೇಸ್ಟ್ ಅಂತಲೇ ಹೇಳ್ಬೋದು. ಈಗ ಮತ್ತೆ ಇದಕ್ಕೆ ಸೇರಿಸ್ಕೊಂಡು ಮತ್ತೆ ನೀರನ್ನ ತೆಗೆದುಕೊಳ್ತಿದ್ದೀನಿ. ಯಾಕೆಂದರೆ ಅದರಲ್ಲಿ ಇನ್ನೂ ಟೇಸ್ಟ್ ಇರುತ್ತೆ. ಸೊ ಅದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡಿದ್ದೀನಿ. ಈಗ ಮತ್ತೆ ಉಳಿದಿರೋವಂಥದ್ದನ್ನ ಇದಕ್ಕೇ ಹಾಕ್ಕೊಂಡು ಸೋಸ್ಕೊಳ್ತಾ ಇದ್ದೀನಿ. ಈಗ ಇನ್ನೊಂದು ಸೋಸ್ಕೊಳ್ತಾ ಇದ್ದೀನಿ. ಇದು ತುಂಬ ಸಣ್ಣ ಕಣ್ಣು ಸೋಸೋದು. ಸೊ ಇದರಲ್ಲಿ ಮತ್ತೆ ಇನ್ನೂ ಇರುತ್ತಲ್ವ ಹೊಟ್ಟು, ಅದು ಇದರಲ್ಲಿ ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ನಾನೀಗ ಎಲ್ಲವನ್ನು ಸೋಸ್ಕೊಂಡಿದ್ದೀನಿ. ನೋಡಿ ಈ ಥರ ಇದೆ. ಅಳತೆ ಕೂಡ ಅಷ್ಟೇ, ತುಂಬ ದಪ್ಪನೂ ಇರಬಾರ್ದು, ತುಂಬ ತೆಳುನೂ ಇರಬಾರ್ದು, ನೋಡ್ಕೊಳ್ಳಿ. ಈಗ ಬಿಸಿಯಾಗಿರೋಂಥ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕಿದ ತಕ್ಷಣವೇ ನೀವು ಮಿಕ್ಸ್ ಮಾಡ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ. ಇದು ಒಂದು ಕುದಿ ಬರೋ ತನಕ ನೀವು ಕೈಲಿ ಹಾಕ್ತಾನೆ ಇರಬೇಕು. ಒಂದು ವೇಳೆ ನಿಮಗೆ ಈ ಟೈಮ್ನಲ್ಲಿ ಇದು ತುಂಬ ನೀರಾಯಿತು ಅಂದರೆ ಸ್ವಲ್ಪ ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ಬೋದು. ಅಂದರೆ ಗೋಧಿ ಹಿಟ್ಟನ್ನು ಸ್ವಲ್ಪ ದಪ್ಪಗೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿ ಇದಕ್ಕೆ ಮಿಶ್ರಣ ಮಾಡ್ಬೋದು. ತುಂಬಾ ದಪ್ಪ ಇರಬಾರ್ದು, ತುಂಬಾ ತೆಳು ಇರಬಾರ್ದು. ತುಂಬ ತೆಳು ಇದ್ದರೆ ಇನ್ನೂ ಅದು ಸರಿಯಾಗಿ ಗಟ್ಟಿ ಬರಲ್ಲ. ಹಾಗಾಗಿ ನೀವು ಸ್ವಲ್ಪ ದಪ್ಪ ಇರಲಿ, ತುಂಬ ತೆಳು ಮಾಡಲಿಕ್ಕೆ ಹೋಗಬೇಡಿ. ಈಗ ನೋಡಿ ಕೈ ಆಡಿಸ್ತಾನೆ ಇದ್ದೀನಿ. ಇದಕ್ಕೆ ನೀವು ಬೆಲ್ಲ ಅಥವಾ ಸಕ್ಕರೆನ ನಿಮಗೆ ಹೀಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ನಾನು ಇಲ್ಲೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ, 1/4 ಕಪ್ಗಿಂತ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ನೀವು ಇದರ ಜೊತೆಗೆ ಬೆಲ್ಲ ಹಾಕ್ಕೊಳ್ಬೋದು, ಬೆಲ್ಲದ ನೀರನ್ನು ಹಾಕ್ಕೊಳ್ಬೋದು. ಅಥವಾ ಬೆಲ್ಲ ಚೆನ್ನಾಗಿ ಒಳ್ಳೆ ಬೆಲ್ಲ ಇದ್ದರೆ ಡೈರೆಕ್ಟಾಗಿ ಹಾಕ್ಬೋದು, ಇಲ್ಲಾಂದರೆ ಬೆಲ್ಲದು ಪೇಸ್ಟ್ ಮಾಡಿರ್ತೀವಲ್ಲ ಅದನ್ನು ಕೂಡ ಹಾಕ್ಕೊಳ್ಬೋದು. ಸೊ ಇದನ್ನು ಚೆನ್ನಾಗಿ ಕೈ ಆಡಿಸ್ತಿದ್ದಾದಮೇಲೆ ಇದಕ್ಕೆ ಸ್ವಲ್ಪ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಆವಾಗವಾಗ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಒಂದು 5 ಸ್ಪೂನಷ್ಟು ತುಪ್ಪನ 2 ಸಾರಿ ಹಾಕಿದ್ದೀನಿ ನಾನು, ಮೀಡಿಯಮ್ ಸಣ್ಣ ಸ್ಪೂನಲ್ಲಿ. ನೋಡಿ ಇವಾಗ ದಪ್ಪ ಆಗ್ತಾ ಇದೆ. ಒಮ್ಮೆ ಕುದಿ ಬಂದ ಮೇಲೆ ನೀವು ಇದನ್ನು ಸ್ಲೋ ಮೀಡಿಯಮಲ್ಲಿ ಇಟ್ಟೆ ನೀವು ಇದನ್ನು ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡ್ಕೊಂಡ್ಬಿಡುತ್ತೆ. ಇವಾಗ ನೋಡಿ ಇದು ರೆಡಿಯಾಗಿದೆ, ನೋಡ್ತಾ ಇದ್ರಲ್ಲ. ನೀವು ಬೆಲ್ಲ ಹಾಕಿದರೆ ಸ್ವಲ್ಪ ಕಲರ್ ಚೇಂಜ್ ಬರುತ್ತೆ. ನಾನಿಲ್ಲ ಸಕ್ಕರೆ ಹಾಕ್ಕೊಂಡಿದ್ದೀನಲ್ಲ, ಹಾಗಾಗಿ ಅದೇ ಕಲರಲ್ಲಿದೆ, ಸ್ವಲ್ಪ ಬಿಳಿಯಾಗಿ. ಈಗ ನಾನಿಲ್ಲಿ ತಟ್ಟೆಗೆ ತುಪ್ಪ ಒರೆಸಿ ಇಟ್ಕೊಂಡಿದ್ದೀನಿ. ಈಗ ನಾವು ಇದಕ್ಕೆ ಹಾಕ್ಕೊಳ್ಳೋ ಅಂಥದ್ದು ಚೆನ್ನಾಗಿದ್ದೀನಿ. ಈ ರೀತಿ ಒಂದ್ಸರಿ ತುಪ್ಪ ಒರೆಸ್ಬಿಟ್ಟು ಸೆಟ್ ಮಾಡ್ಕೊಳ್ಳಿ. ನೀವು ಇದ್ರ ಮೇಲೆ ಬಾದಾಮ್ ಸಹ ಹಾಕ್ಕೊಳ್ಬೋದು. ಬೇಡ ನಮಗೆ ಹೀಗೇ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂದ್ರೆ ಅದನ್ನು ಹಾಕ್ಕೊಳ್ಬೋದು. ಸೊ ನಾನಿಲ್ಲಿ ಬಾದಾಮ್ ಹಾಕಿದ್ದೀನಿ. ನೋಡ್ತಿದ್ರಲ್ಲ, ಪೀಸ್ ಅಂತೂ ಜೆಲ್ಲಿ ಥರ ಬಂದಿದೆ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆಯೇ ಇದು ತುಂಬ ಈಸಿ ಮಾಡೋದು, ಮಾತ್ರ ಇದನ್ನು ನೀವು ಮಿಕ್ಸ್ ಮಾಡೋದ್ರಲ್ಲೇ ಇರೋದು. ಅಂದರೆ ತುಂಬ ಹೊತ್ತು ಇದನ್ನು ಬೇಯಿಸ್ಬೇಕಾಗತ್ತೆ. ಒಂದು 2.5 ಗಂಟೆ ಅಷ್ಟು ನೀವು ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕಾಗತ್ತೆ. ಸೊ ಹೇಗೆ ಅನ್ನಿಸ್ತು ಇವತ್ತಿನ ರೆಸಿಪಿ? ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ತುಂಬಾ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.